ನಿನ್ನೆ ಊರಿಂದ ಬಂದೆ, ತುಮಕೂರಿನಿಂದ ಬಂದು ರಥಸಪ್ತಮಿ ಇತ್ತು. ಸೊ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿದೆ. ಯಾವ ಥರ ಅನ್ನೋದನ್ನು ನಿಮ್ಗಳಿಗೂ ಒಂದು ಗ್ಲಿಮ್ಸ್ ಹಾಕ್ತೀನಿ ನೋಡಿ. ಈಗ ಮಲ್ಲೇಶ್ವರಕ್ಕೆ ಹೊರಟಿದ್ದೀನಿ. ಮಲ್ಲೇಶ್ವರದಲ್ಲಿ ರಥಸಪ್ತಮಿ ಊಟ ಅಲ್ಲಿ ಇದೆ, ಏನೋ ಒಂದು ಕಾರ್ಯ ಇದೆ ಅಂತ 8 ಕ್ರಾಸ್ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಕಾಡು ಮಲ್ಲೇಶ್ವರಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದು. ಇನ್ನು ಟೈಮ್ 10 ಗಂಟೆ ಅಷ್ಟೇ ಹೊರಡ್ತಾ, ಮೋಸ್ಟ್ಲಿ 11 ಗಂಟೆಗೆ ರೀಚ್ ಆಗ್ತೀವಿ. ಸೊ ಈ ಸಲ ಹೋದರೆ ನಿಮ್ಗಳಿಗೂ ಹೇಗಿರುತ್ತೆ ಇವತ್ತು ನಮ್ಮ ದಿನ, ಆ್ಯಂಡ್ ಯಾವ್ಯಾವ ದೇವಸ್ಥಾನ ಇದೆ, ಎಲ್ಲಿ ಹೋಗ್ತೀನಿ ಅನ್ನೋದು ಪ್ರತಿಯೊಂದು ತೋರಿಸ್ತೀನಿ. ಆ್ಯಂಡ್ ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಯಾಕೆಂದರೆ ಸೀರೆ ಆದರೆ ಸ್ವಲ್ಪ ಟ್ರೆಡಿಷ್ನಲ್ ಆಗೋ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಹೊರಡ್ತಾ ಇದ್ದೀನಿ. ರಥಸಪ್ತಮಿ ದಿನ ಫಸ್ಟು ಸ್ನಾನ ಮಾಡೋಕ್ಕೆ ಮುಂಚೆ ಎಕ್ಕದೆಲೆನ ಭುಜದ ಮೇಲೆ ಇಟ್ಕೊಂಡು ನಾವು ಯೂಶ್ವಲಿ ಸ್ನಾನ ಮಾಡೋದು. ಒಬ್ಬರೊಬ್ಬರು ಒಂದೊಂದು ಥರ ಮಾಡಿದ್ರೆ, ಬಟ್ ನಾವು ಆ ಥರ ಮಾಡಿ ಸಿಂಪಲಾಗಿ ರಥನ ಬರೆದಿದ್ದೆ. ಬರೆದಿರಲಿಲ್ಲ, ಸ್ಟೆನ್ಸಿಲ್ ಇತ್ತು ಅಂತ ಇದನ್ನು ಹಾಕಿದ್ದೆ. ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ, ಬೇಳೆ ಮತ್ತು ಬೆಲ್ಲನ ನೈವೇದ್ಯಕ್ಕೆ ಇಟ್ಕೊಂಡು ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದು ಅಷ್ಟೇ. ಇದಾದಮೇಲೆ ನಾವು ಹೋಗಿದ್ದು ಮಲ್ಲೇಶ್ವರಕ್ಕೆ. ಮಲ್ಲೇಶ್ವರದಲ್ಲಿ ಫಸ್ಟ್ ಹೋಗಿದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದೆ. ಬಟ್ ನಿಮಗೆ ಡೀಟೇಲಾಗಿ ಇದನ್ನು ತೋರ್ಸೋಕ್ಕೆ ಆಗಲಿಲ್ಲ, ಯಾಕೆಂದರೆ ತುಂಬ ಅರ್ಜೆಂಟ್ ಆಗೋಯಿತು. ನಾವು ವಾಪಸ್ ಮತ್ತೆ ರಾಯರ ಮಠಕ್ಕೆ ಹೋಗಬೇಕಿತ್ತು ಊಟಕ್ಕೆ ಅಂತ. ಇಲ್ಲಿ ಎಷ್ಟೊಂದು ದೇವಸ್ಥಾನಗಳಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಪಕ್ಕನೇ ನರಸಿಂಹದೇವ್ರ ದೇವಸ್ಥಾನ ಇದೆ, ಹಾಗೆ ಗಂಗಮ್ಮ ದೇವಿದು ಇದೆ, ಅದರ ಎದುರುಗಡೆ ಈಶ್ವರಂದು ಗುಡಿ ಇದೆ, ಹಾಗೆ ಮುಂದೆ ಕಾಡು ಮಲ್ಲೇಶ್ವರಂದಿದೆ, ಹಾಗೆ ಸುಬ್ರಹ್ಮಣ್ಯ, ಎಲ್ಲ ದೇವಸ್ಥಾನವೂ ಇದೆ ಒಂದೇ ಸರೌಂಡಿಂಗಲ್ಲಿ. ನಂಗೆ ಇಷ್ಟೊಂದು ಇದೆ, ಎಷ್ಟೊಂದು ಸಲ ಮಲ್ಲೇಶ್ವರಂಗೆ ಹೋಗಿದೆ, ಬಟ್ ಇಷ್ಟೊಂದು ಡೀಟೇಲಾಗಿ ನನಗೆ ಎಷ್ಟೊಂದು ದೇವಸ್ಥಾನಗಳಿದೆ ಅನ್ನೋದು ಗೊತ್ತಿರಲಿಲ್ಲ. ತುಂಬ ಜನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಆಲ್ಮೋಸ್ಟ್ ನಿಮ್ಗೊಂದು ಅರ್ಧ ದಿವಸದಷ್ಟು ಬೇಕಾಗುತ್ತೆ. ನಿಧಾನಕ್ಕೆ ಹೋಗಿ ನೋಡಿಕೊಂಡು ಬನ್ನಿ. ದೇವರಾಗಲಿ ಅಲ್ಲಿ ಮಾಡಿರೋಂಥ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೆಣ್ಣು ದೇವ್ರಿಗೆ ಹೋಗಿದ್ರಿಂದ, ನಾನು ಯೂಶಲಿ ನಿಮಗೆ ಹೇಳಿದ್ದೆ ಅಲ್ವಾ, ಹೆಣ್ಣು ದೇವ್ರಿಗೆ ನಾವು ಎಲ್ಲೇ ಹೋದರೂ ಉಡಿ ತುಂಬ್ತೀವಿ ಅಂತ. ಹಾಗಾಗಿ ಸೀರೆ, ಬ್ಲೌಸ್ ಪೀಸು, ಕಾಯಿ, ಬಳೆ, ಅರ್ಶಿನ ಕುಂಕುಮ ಮತ್ತು ಬೆಲ್ಲ, ಡ್ರೈ ಫ್ರೂಟ್ಸು, ಒಣಕೊಬ್ಬರಿ ಎಲ್ಲನೂ ತೊಗೊಂಡು ಬಂದು ಇಲ್ಲಿ ಉಡಿ ತುಂಬಿದೆ. ಬಟ್ ಒಳಗಡೆ ನಮಗೆ ವೀಡಿಯೋ ತೆಕ್ಕೊಳ್ಳೋಕೆ ಅಲೋ ಇರಲ್ಲ, ಹಾಗಾಗಿ ನಿಮಗೆ ಆಚೆ ಮಾತ್ರ ತೋರಿಸಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಿಮ್ಗೆ ಹೇಳಿದ್ದೆಲ್ಲ, ಊಟಕ್ಕೆ ನಾವು 8 ಕ್ರಾಸ್ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋಗಿದ್ವಿ. ನಾನು ಯಾವಾಗಲೇ ಈ ರಾಯರ ಮಠಕ್ಕೆ ಊಟಕ್ಕೆ ಅಂತ ಬಂದರೂ ಪ್ರಸಾದ ಒಂಥರ ಟೇಸ್ಟಿಯಾಗಿರುತ್ತೆ. ನಾನು ಈ ಥರ ಊಟ ಇದುವರೆಗೂ ಎಲ್ಲೂ ಮಾಡಿಲ್ಲ, ಬಟ್ ಮುಂದೆ ಮಾಡೋದು ಇಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದ ಆದ್ದರಿಂದ ಒಂಥರ ಏನೋ ಖುಷಿ ಆಯಿತು ಮನಸ್ಸಿಗೆ. ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿ ರಾಯರ ಮಠದ ಮುಂದೆನೇ ನೀವೇನಾದರೂ ನಿಮ್ಮ ದೇವ್ರ ಮನೆಗೆ ಇರೋವಂಥ ಸಾಮಾನುಗಳು ಬೇಕು ಅಂದರೆ ದೀಪ ಆಗಿರ್ಬೋದು, ಅಥವಾ ಏನಾರ ಸ್ಟ್ಯಾಂಡ್ ಥರ ಆಗಿರ್ಬೋದು, ಸಾಕಷ್ಟು ಪ್ರತಿಯೊಂದು ತಾಮ್ರದ್ದು, ಹಿತ್ತಾಳೆದು ಎಲ್ಲನೂ ಇಟ್ಟಿದ್ದಾರೆ. ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ದೇವ್ರದ್ದು ವಿಗ್ರಹಗಳು ಇಟ್ಟಿದ್ದಾರೆ. ನಾನು ಸಾಕಷ್ಟು ಇಲ್ಲಿ ಹೋದಾಗ ಚಿಕ್ಕದು ತುಳಸಿ ಕಟ್ಟೆ ಆಗಿರ್ಬೋದು ಇದನ್ನೆಲ್ಲ ತೊಗೊಂಡು ಬಂದಿರ್ತೀನಿ. ಬಟ್ ಬೈ ಚಾನ್ಸ್ ನಿಮ್ಗಳಿಗೆ ಏನಕ್ಕಾದರೂ ಬೇಕು ಅಂತ ಇದ್ದರೆ, ಆಮೇಲೆ ಕಾಸ್ಟ್ ವೈಸು ಏನು ತುಂಬ ಏನೋ ಕಾಸ್ಟ್ಲಿ ಅಲ್ಲ. ಆಮೇಲೆ ಏನು ಅಂತಂದರೆ ಈ ಥರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾರ ಒಂದು ಡಿಫ್ರೆಂಟಾಗಿರೋದು ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಇಲ್ಲಿ ರಂಗೋಲಿ ಸ್ಟೆನ್ಸಿಲ್ಗಳು ಅಷ್ಟೇ ಚೆನ್ನಾಗಿರೋದು ಇಟ್ಟಿದ್ರು, ಬಟ್ ನನ್ನ ಹತ್ರ ಸಾಕಷ್ಟು ಇದೆ, ಹಾಗಾಗಿ ನಾನು ರಂಗೋಲಿ ಸ್ಟೆನ್ಸಿಲ್ಸ್ ಎಲ್ಲ ಏನು ತೊಗೊಂಬರಲ್ಲ. ಬಟ್ ಆದರೂ 2 ಚಾಪೆನ ತೊಗೊಂಡು ಬಂದೆ. ಆ್ಯಂಡ್ ಇದೆಲ್ಲ ಹೊಸದಾಗಿ ಬಂದಿತ್ತಂದರೆ ಇದಾದಮೇಲೆ ಆ್ಯಸ್ ಯೂಶುವಲ್ 8 ಕ್ರಾಸ್ ಒಂದು ರೌಂಡ್ ಹೋಗಲೇಬೇಕಲ್ವ ಮಲ್ಲೇಶ್ವರಕ್ಕೆ ಹೋದಾಗ. ಹೋಗಿ ಒಂದಷ್ಟು ತರಕಾರಿಗಳನ್ನ ತೊಗೊಂಡು ಬಂದೆ. 50 ರೂಪಾಯಿ ಒಂದು ಕಟ್ಟು ಅಂತ ನಿಮ್ಗಳಿಗೆ ಇದನ್ನು ತೋರಿಸಿದೆ. ತರಕಾರಿಗಳು ಆಲ್ಮೋಸ್ಟ್ 1.5 kg ಅಷ್ಟು ಬರುತ್ತೆ, ಸೊ ಲಾಸ್ ಏನಿಲ್ಲ. ಇದಾದಮೇಲೆ ಇಲ್ಲೊಬ್ಬರು ಈ ಥರ ಸರಗಳನ್ನ ಮಾರ್ತಾ ಕೂತಿದ್ರು. ಯಾಕೋ ಅಟ್ರಾಕ್ಟ್ ಆಯಿತು, ನೋಡೋಣ ನನ್ನ ಹತ್ರ ಇಲ್ಲದೇ ಇರೋ ಥರದ್ದು ಏನಾರ ಇದ್ದರೆ ತೊಗೊಳ್ಳೋಣ ಅಂತ ಹೋದೆ. ಇದು ಅಷ್ಟೇ, ಎಲ್ಲ 250-300 ಅಷ್ಟೇ. ಒಬ್ಬರು ಹೆಂಗಸು ಈ ಥರದನ್ನೆಲ್ಲ ಮಾಡಿ ಮಾರ್ತಿರ್ತಾರೆ. ನನಗೆ ಏನೋ ಒಂಥರ ಅವರೆಲ್ಲ ಮಾರ್ತಿದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೇನೋ ಅಂತ ನೋಡೋಣ ಅಂತ ಹೋದೆ. ಬಟ್ ಇಲ್ಲಿರೋ ಥರ ಸರಗಳು ಆಲ್ಮೋಸ್ಟ್ ನನ್ನ ಹತ್ರ ಇತ್ತು. ಸೊ ಹಾಗಾಗಿ ಯಾರಿಗಾರ ಒಂದು ಕೊಡ್ಬೋದು ಅಂತ ಒಂದೇ ಒಂದು ಚಿಕ್ಕ ಸರಾನ ತೊಗೊಂಡು ಬಂದೆ ಅಷ್ಟೇ. ಒಂದು ಚೋಕರ್ ಥರದ್ದು, ಬರೀ ಸರಗಳೇ ಚೋಕರೇ ಜಾಸ್ತಿ ಇದ್ದು, ಅದು ಬಿಟ್ಟು ಇನ್ನೇನೂ ಇರಲಿಲ್ಲ. ಸೊ ನೋಡಿ ನಿಮ್ಗಳಿಗೆ ಏನಾದ್ರು ಬೇಕಿದೆ ಎಲ್ಲ ತೋರಿಸಿರ್ತೇನೆ, ಯಾಕೆಂದರೆ ರೋಡ್ ಸೈಡ್ ಏನೇನಿರುತ್ತೋ ಕೆಲವರು ರೋಡ್ ಸೈಡ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ಏನೇನು ನೋಡ್ತೀನಿ ನಿಮ್ಗಳಿಗೂ ತೋರಿಸಿದ್ದೀನಿ ಅಷ್ಟೇ. ಆಮೇಲೆ ಯಾವುದೂ ಕಾಸ್ಟ್ಲಿ ಇದೆಲ್ಲ ಏನೂ ತೋರಿಸಿಲ್ಲ. ಇದಾದಮೇಲೆ ಆ್ಯಕ್ಚುಲಿ ಇದನ್ನು ನಿಮಗೆ ಹೇಳಬೇಕು, ಇದ್ರ ಪಕ್ಕನೇ ಪೆಟಿಕೋಟ್ಗಳನ್ನ ಮಾರ್ತಿದ್ರು. ಇಲ್ಲಿ ಏನು ಆಶ್ಚರ್ಯ ಆಗಿದ್ದು ಅಂದರೆ ಎಲ್ಲ ಕಾಟನ್ ಪೆಟಿಕೋಟ್, ಬಟ್ ಬರೀ 6 ಪೀಸ್ 7 ಪೀಸ್ ಅಷ್ಟೇ ಅಲ್ಲದೆ 8 ಪೀಸ್ 9 ಪೀಸ್ 10 ಪೀಸ್ ಕೂಡ ಇಟ್ಟಿದ್ರು. ರೇಟ್ ವೈಸ್ ಎಲ್ಲ ನಮಗೆ 200-250 ಇತ್ತು. ಅದಾದಮೇಲೆ ಇಲ್ಲಿ ಪನ್ನೇರಳೆನೋ ನಾನು ಯೂಶ್ವಲಿ ತೊಗೊಂಡು ಬಂದೇ ಬರ್ತೀನಿ ಮಲ್ಲೇಶ್ವರಕ್ಕೆ ಹೋದಾಗ. ಸೊ ಅದನ್ನು ತೊಗೊಂಡು ಇಷ್ಟು ನಮ್ಮ ಶಾಪಿಂಗ್ ಆಗಿತ್ತು. ಹಾಗೆ ಗಿರಿಜಾ ಸಿಲ್ಕ್ಸ್ಗೆ ಹೋದೆ, ನೋಡೋಣ ಏನಾದರೂ ಸೀರೆಗಳು ಆ್ಯಕ್ಚುಲಿ ಬಂದಿದ್ರೆ ಅಂತ. ಈ ಥರ ಸ್ಯಾಟಿನ್ ಅಂದರೆ ಕ್ರೇಪಲ್ಲಿ ಬನಾರಸ್ ತುಂಬ ಡಿಸೈನ್ಸಲ್ಲಿ ಇಟ್ಟಿದ್ರು. ಆಸೆ ಆಯಿತು. ಎಲ್ಲ ಆಲ್ಮೋಸ್ಟ್ 2,500-3,000 ಹೇಳಿದ್ರು.
ಬಟ್ ನಾನು ಯಾವುದೂ ತೊಗೊಂಡು ಬರಲಿಲ್ಲ. ಆದರೆ ಕಲರ್ ಕಾಂಬಿನೇಷನ್ಗಳು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೈ ಚಾನ್ಸ್ ನೀವುಗಳೇನಾರ ಪ್ಲ್ಯಾನ್ ಇದ್ದು, ನಾನು ತುಂಬ ಜನ ಕೇಳಿದ್ರಿ ಎಲ್ಲಿ ಸಿಗುತ್ತೆ ಅಂತ, ಅರೌಂಡ್ 2,500-3 ಸಾವಿರದಷ್ಟು ಆಗುತ್ತೆ ಈ ಥರ ಸೀರೆಗಳಿಗೆ. ಸೌತೆಕಾಯಿ ಮಸಾಲ ಮಾಡ್ತಾ ಇದ್ದೀನಿ. ಸಿಂಪಲ್ ನಿಮ್ಗಳಿಗೂ ಹೇಳಿರ್ತೀನಿ, ತುಂಬ ಜನಕ್ಕೆ ಗೊತ್ತಿರ್ಬೋದು, ಬಟ್ ಎನಿವೇಸ್ ಸಂಜೆ ಚಾಟ್ಸ್ ಥರನೂ ತಿಂತೀರಾ ಅಂದರೆ ಚೆನ್ನಾಗಿರುತ್ತೆ. ಸೌತೆಕಾಯಿನ ಫಸ್ಟ್ ರೌಂಡ್ಗೆ ಹೆಚ್ಕೊಂಡಿನಿ. ಬಟ್ ಎಳೆ ಸೌತೆಕಾಯಿ ತೊಗೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಬಲ್ತೋಗಿದೆ ಬೀಜಗಳು, ಪರವಾಗಿಲ್ಲ, ಯಾವುದೇ ಒಂದು ತರಕಾರಿ ತಾನೆ. ಸೊ ಹಾಗಾಗಿ ಇದನ್ನು ರೌಂಡ್ಗೆ ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋದು ಒಂದು 2-3 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಸದ್ಯಕ್ಕೆ ತರಕಾರಿಗಳು ಮನೇಲಿ ಇಷ್ಟೇ ಇದ್ದಿದ್ದು. ಕ್ಯಾರೆಟ್ ತುರಿದಿಟ್ಟಿದ್ದೀನಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕಡಲೆಕಾಯಿ ಬೀಜನ ಲೈಟಾಗಿ ಹುರ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರ್, ಇದು ಆರಿಗ್ಯಾನೋ, ಸ್ವಲ್ಪ ರಾಕ್ ಸಾಲ್ಟ್, ನಾರ್ಮಲ್ ಉಪ್ಪು ಮತ್ತು ಚಾಟ್ ಮಸಾಲ. ಹಾಗೆ ಇದು ನಿಂಬೆಹಣ್ಣು ಅರ್ಧ ಹಿಂಡಿದ್ದೀನಿ, ಅರ್ಧ ಮಿಕ್ಕಿದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಏನಿಲ್ಲ, ಸಿಂಪಲಾಗಿ ಇದನ್ನು ಕಟ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ಫಸ್ಟು ಎಲ್ಲ ಕಡೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಜಾಸ್ತಿ ಆದರೂ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ಖಾರ ಬೇಕು, ಒಂಚೂರು ಜಾಸ್ತಿ ಹಾಕ್ಕೋಬೋದು. ನೀವು ಸೌತೆಕಾಯಿ ಬದಲು ಟೊಮ್ಯಾಟೋನಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಮೇಲೆ ಕ್ಯಾರೆಟ್ ಹಾಕಿದ್ದೀನಿ. ಇದಕ್ಕೆ ಸಾಕಷ್ಟು ಈರುಳ್ಳಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನು ಹಸಿದೆಲ್ಲ ತಿನ್ಬೋದು, ಒಳ್ಳೆಯದು ಅಂತ. ಮೇಲೆ ಕೊತ್ತಂಬರಿ ಸೊಪ್ಪು ಫಸ್ಟೇ ಹಾಕ್ಬಿಡ್ತಾ ಇದ್ದೀನಿ. ಇದ್ರ ಮೇಲೆ ಇದು ಕಡಲೆಕಾಯಿ ಬೀಜ. ಇದೇನು ಅಂದರೆ ಮಧ್ಯೆ ಕ್ರಂಚಿಯಾಗಿ ಸಿಗುತ್ತಲ್ಲ, ಅಲ್ಲಿ ಯೂಶ್ವಲಿ ಚಕ್ಲಿ, ಕೊಡ್ಬಳೆ, ನಿಪ್ಪಟ್ಟು ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲು ಹೆಲ್ತಿಯರ್ ವರ್ಷನ್ ಅಂತ ಇದು ಹಾಕ್ತಾನೆ ಅಷ್ಟೇ. ಉಪ್ಪು ಎಣ್ಣೆ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಇದನ್ನು ರೋಸ್ಟ್ ಮಾಡಿರೋದು ಅಷ್ಟೇ. ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಒಂದು ಸ್ವಲ್ಪ ರಾಕ್ ಸಾಲ್ಟ್, ಆರಿಗ್ಯಾನೋ, ಇದೆಲ್ಲ ಇನ್ನು ತುಂಬ ಬೇಡ. ಆಮೇಲೆ ನಿಮ್ಗೆ ಆಪ್ಷನಲ್ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಚಾಟ್ ಮಸಾಲ, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ. ಇದ್ರ ಮೇಲೆ ಸೊ ಈ ಥರ ರೆಡಿ ಆಗುತ್ತೆ. ನೀವು ಬೇರೆ ಖಾರ ಹಾಕೆಲ್ಲ ಚಿಲ್ಲಿ ಪೌಡರ್, ಯಾಕೆಂದರೆ ಕೆಲವರಿಗೆ ಚಿಲ್ಲಿ ಪೌಡರ್ ಆಗಲ್ಲ. ನೀವು ಆ ಥರ ಇದ್ದರೆ ಸ್ವಲ್ಪ ಗ್ರೀನ್ ಚಟ್ನಿ ಮನೇಲಿ ಮಾಡಿ ಇಟ್ಕೋಬೋದು. ಗ್ರೀನ್ ಚಟ್ನಿ ಖಾಲಿಯಾಗಿ ಹೋಗಿತ್ತು ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು, ಉಪ್ಪು, ಶುಂಠಿ, ಹಾಗೆ ಬೇಕಾದ್ರೆ ನಾವು ಬೆಳ್ಳುಳ್ಳಿನೂ ಹಾಕೋಬೋದು. ಎಲ್ಲ ಹಾಕಿ ನುಣ್ಣಗೆ ಮಾಮೂಲಿ ಹೆಚ್ಚು ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಳ್ಳೋದಷ್ಟೇ. ಅದನ್ನು ಇದಕ್ಕೆ ಹಾಕೊಂಡು ತಿಂದರೂ ಸಕ್ಕವಾಗಿರುತ್ತೆ. ಬಟ್ ಎನಿವೇ ಸಿಂಪಲಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿ ಇರುವಂಥ ಒಂದು ಸಂಜೆ ಸ್ನ್ಯಾಕ್ ರೆಡಿ ಇದೆ. ಫುಲ್ ವೆಜಿಟೇಬಲ್ಸ್. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೀವುಗಳು ಬೇರೆ ಏನಾದರೂ ಟ್ರೈ ಮಾಡ್ತೀರಾ ನನಗೂ ಹೇಳಿ, ಯಾವ ಥರ ನೀವುಗಳು ಮಾಡ್ತೀರಾ ಅಂತ. ಬೇಕಿದ್ರೆ ಮೇಲೆ ಕಾರ್ನ್ ಕೂಡ ಹಾಕೋಬೋದು. ನಿಮ್ಗೆ ಹೇಳ್ದಂಗೆ ಮನೆಯಲ್ಲಿ ಇದ್ದಿದ್ದು ಬರೀ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಅಷ್ಟೇ. ಸೊ ಈ ಥರ ಕಲರ್ಫುಲ್ ಆಗಿರುವಂಥ ಒಂದು ಪ್ಲೇಟ್ ರೆಡಿ ಆಗಿದೆ.